ಒಂದ್ ಜಗ್ತಾ ಕೈ ಕಾಲ್ ನೋವು ಎತ್ತಬೇಕತ್ತ ತ್ರಾಸ ಆದಂಗ ಆಗಕತ್ತೈತಿ. ನಾನಾರ ಏನ್ ಮಾಡ್ಲಿ? ಅದ್ರಾಗ ನಂದು ಬೇರೆ ಕೆಲ್ಸನೂ ಅದಾವ. ಈಗ ಏನೋ ಒಂದ್ ಮಾಡಿ ಬಡಿ ಹೋಗತ್ತಾಗ. ಅಲ್ಲ ಅತ್ತೀರ, ಏನೋ ಒಂದಂದ್ರೆ ಏನೋ ಒಂದ್ ಏನ್ ಮಾಡ್ಲಿ ನಾನು? ನೀವು ಹೇಳ್ಬೇಕಲ್ಲ, ಅದನ್ನ ಮಾಡ್ಬೇಕು ನಾನು. ನೋಡ, ನನ್ನ ತಲೆ ಮೊದ್ಲ ಹೊಡ್ಯಾಕತ್ತೈತಿ. ನನಗೆಲ್ಲ ಬಾರದ್ ಮತ್ತೆ ಕೇಳಿ ಕೇಳಿ ತಲೆ ಹಿಡಿಸ್ಬೇಡ ನಂದ. ಹೋಗಿ ಸುಮ್ಮನೆ ಹೋಗಿ ಏನಾರ ಒಂದ್ ಮಾಡಿ ಹೋಲೆ ತಕ್ತಿಂತೆ ಹೋಗು. ಹೌದಾ? ಸರಿ, ಉಪ್ಪಿಟ್ಟು ಮಾಡ್ಲಾ? ಮಾಡೋಗತ್ತಾಗ. ಅಯ್ಯ, ರವಾನ ಇಲ್ಲ. ಹೋಗ್ ಬೇರೆ ಏನ್ರ ಮಾಡೋಗ್. ಅವಲಕ್ಕಿ ಮಾಡ್ಲಾ? ಮಾಡೋಗ್. ಅಯ್ಯ, ಕಡ್ಲಿ ಹಿಟ್ಟೇ ಇಲ್ಲ. ಕಡ್ಲಿ ಹಿಟ್ಟಿಲ್ಲ ಅಂದ್ರೆ ಅವಲಕ್ಕಿ ರುಚಿ ಹತ್ತದಲ್ರಿ ಅತ್ಯಾರ. ಏನೋ ಒಂದ್ ಮಾಡಿ ಬಡಿ ಹೋಗ. ನೀನ್ ಹೆಣ ಎತ್ಲೆ. ಅಯ್ಯ, ಅತ್ತಿ ಮ್ಯಾಗ ಸಿಟ್ಟು ಕೊತ್ತಿ ಮ್ಯಾಗಂತ ಅದೇನೋ ಅಂತಾರಲ್ಲ, ಹಂಗಾತಿದೆ. ನೀವು ಇದ್ರ ಮಣ್ಣಾಗಡಲಿ ಅದಕ್ಕೆ ಹಿಂಗೆ ಕಾಡಕತ್ಲಿಕ್ಕೆ ಏನೋ ಬಂದ ತಾಳಕಿ ತುಂಬಿ ಹಂಗಾರ ಬಂತಡಿ. ಎದ್ದು ಬಂದು ಕಸಬರಗಡಿ ತಗೊಂಡು ಚಪ್ಪರ್ ಸಾಕತ್ನೇ ದಾರಿಗೆ ಬರ್ತೀನಿ. ಅಲ್ರಿ ಅತ್ಯಾರ, ತ್ರಾಸ ಆಗಂಗಿದ ಒಳಗರ ಮಕ್ಕೋಬೇಕು ಬೇಡ್ರಿ. ಇಲ್ಲಿ ಯಾಕೆ ಕುಂತೀರಿ? ಗಾಳಿ ಕುಂತಾನೆ ಇವ ಒಂದಿಟ್ಟು ಯಾಕ ಒಳಗೆ ಉಸಿಲು ಗಡ್ದಂಗೆ ಆಗತೈತಿ. ಒಗ್ಗರಣೆ ವಾಸನೆ ಅದು ಇದು ಇವ ಬೆಣ್ಣೆ ತುಪ್ಪ ಕಾಸಕ್ ಒಂದಿಟ್ಟಿರಿ. ಅದು ನೋಡಿದ್ರೆ ಕೆಟ್ಟ ಹೊಲಸ್ ನಾತ. ಅದಕ್ಕೆ ಇಲ್ಲೇ ಕುಂತಾನಿವ. ಅಲ್ಲ, ನಿಮ್ಮ ಮಾವ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ಅಂತ ಹೋದಾರ, ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ? ಬನ್ನಿ ಗಿಡ್ಮುಳಿ, ಕರೆದು ಬಂದನ್ ಡಾಕ್ಟರ್ನ ಬರಾಕತ್ತಾರ. ಅಯ್ಯಯ್ಯಪ್ಪ, ಒಂದ್ ಬೆಳಗ್ಗೆ ಹೋಗಿ ಅಲ್ಲಿ ಯಪ್ಪ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ಅಂತೇಳಿ ಏನ್ ಒಂದೇ ತಾಸ ಅಲ್ಲಿ ಹಚ್ಚಿ ಅವ್ನು ಡಿಂಗ್ರಿ ಮಾಡಿ ಡಿಂಗ್ರಿ ಪಾಸ್ ಆಗಿ ಆಮ್ಯಾಗ MB ಬೋಳಸ್ ಕಲತ್ತು ಆಮ್ಯಾಗ ಡಾಕ್ಟರ್ ಕಿ ಕಲತ್ತು ಇಂಜೆಕ್ಷನ್ ಚೂಜಿ ತಗೊಂಡು ಇಲ್ಲಿ ಬರ್ಬೇಕಾಗೈತೇನೆ ಹೆಂಗ? ಏ ಗಿಡ್ಮುಳಿ, ಡಾಕ್ಟ್ರೇ ನಿಮ್ಮ ಅಪ್ಪನ ಮನಿ ಆಳ ಅಂತ ಮಾಡಿ ಏನೋ ಕರೆದು ಗುಟ್ಲೆ ದಿಗಿ ಅಂತ ಓಡ್ಬರಾಕ. ಪೇಷಂಟ್ ಇರ್ತಾವ ಅಲ್ಲಿ, ಪೇಷಂಟ್ ಮುಗಿಸಿ ಬರ್ಬೇಕು. ಅಲ್ಲಿ ಪೇಷಂಟ್ ಹಂಗ ಹೂಯಿ ಅಂತ ತುಂಬಿದ ಬಿಟ್ಟು ಬಂದ್ರೆ ಬಾಯಾಗ ಇಡ್ತಾರ ಅವ್ರ ಪೇಷಂಟ್. ಅಯ್ಯೋ ದೇವ್ರೆ, ತಲೆ ಒಂದ್ ಹೊಡೆ ಆಯ್ತಿ. ಸುಮ್ಮನೆ ನಾನು ಅಲ್ಲಿ ಹೋಗಿದ್ರೆ ಬೇಸಿತ್ತನ ಅಂತನ್ನ. ಏನಾತ ಶಾಂತಕ್ಕ? ಗಿರ್ಜನ ಬಾರವ, ಯಾಕ ತಲೆ ನೋವಾಕತ್ತ ಬಿಟ್ಟತ್ ಬಿಡ್ಲೆ. ಆರಾಮ ಅನ್ಸ್ವಲ್ದು, ಊಟ ಸೇರ್ವಲ್ತು, ಏನಿಲ್ಲ. ನಮಸ್ಕಾರ ರೀ ಗೌಡ್ರ. ಓಹ್ ಡಾಕ್ಟ್ರ್ ಬಂದ್ರೇನ್ರಿ? ಪುಣ್ಯ ಬಂದ್ ಬರ್ರಿಪ್ಪ ನಿಮ್ಗತ್ತಾಗ. ಏನು ಸಾಕಾಗೈತ್ ನೋಡ್ರಿ ಜಲಮತ್ತಾಗ ಒಟ ಹಚ್ಚಾಳ. ಬರ್ರಿ ಒಳಗ್ ಬರ್ರಿ. ಇರ್ಲಿ ಇಲ್ಲ ಕಟ್ಟಿ ಕಡೆ ಕುಂತಾರಲ್ಲ, ಇಲ್ಲೇ ಟೆಸ್ಟ್ ಮಾಡ್ತೇನೆ ತಡ್ರಿ. ನಮಸ್ಕಾರ ರೀ ಶಾಂತಕಾರ. ಪೇಷಂಟ್ ಭಾಳ ಇದ್ವು ರೀ, ಈಗೂ ಅದಾವ್ರಿ ಪೇಷಂಟ್. 5 ನಿಮಿಷ ಅಂತೇಳಿ ಬಂದನಿ, ಮುಗಿಸ್ಕೊಂಡು ಹೋಗ್ಬೇಕ್ರಿ ಈಗ ನಾ. ಹೌದಲ್ರಿ ಡಾಕ್ಟ್ರ ಯಾಕಂದ್ರೆ ಇತ್ತಿತ್ತಾಗ ಒಂದ್ ನಮೂನಿ ಆಗ್ಬಿಟ್ಟತ್ ನೋಡ್ರಿ. ನನಗಂತೂ ಹೊತ್ತಾಗ ಊಟ ಸೇರ್ವಲ್ತು, ಏನಿಲ್ಲ, ನಿದ್ದಿ ಚಂದಾಗತ್ವಲ್ತು, ತಲೆ ಒಂದ್ ದಿಗಿ ಅಂತೇಳಿ ಹೊಡ್ಯಾಕತ್ ಬಿಟ್ಟತ್ ನೋಡ್ರಿ ಡಾಕ್ಟ್ರ. ಹಂಗಾರ ಹೊಟ್ಟೆ ಹಶ್ವಾಗದ ಒಂದು ಟಾನಿಕ್ ಕೊಡ್ಲಾ? ಡಾಕ್ಟ್ರೆ, ಆ ಕೆಲಸ ಮಾತ್ರ ಮಾಡಬೇಡ್ರಿ. ಇಲ್ಲೋಡ್ರಿ, ಈಗ ಇಷ್ಟು ತಿಂತಾರ. ಏನ್ ಹೊಟ್ಟೆ ಹಶ್ವಾಗ ಟಾನಿಕ್ ಕೊಟ್ರೆ ನಾನು ನನ್ನ ಇಬ್ರು ಅವ್ರ ಅಕ್ಕಂಗರದೇವಲ್ಲ ನಾವು ಅಡಿಗೆ ಮನೆಗೆ ಅಡಿಗೆ ಮಾಡ್ಕೊತಾನೆ ಬಿದ್ದಿರ್ಬೇಕಾಕತಿ. ಅಲ್ರಿ ಡಾಕ್ಟ್ರ, ಊಟ ಏನ್ ಕಡಿಮೆ ಆಗಿಲ್ಲ. ಅವ್ರಿಗೆ ಯಾಕಂಗ ಅನ್ಸೈತೆ ಗೊತ್ತಿಲ್ಲ. ಅಯ್ಯೋ ನಿನ್ನ ಕಣ್ಣು ಮಣ್ಣಾಲಿ, ಅದು ಊಟ ಕಡಿಮೆ ಆಗಿಲ್ಲ ಅಂತೀಯಲ್ಲ. ಅಲ್ಲ ಡಾಕ್ಟ್ರ, ಊಟನ ಸೇರ್ವಲ್ತ್ರಿ. ಮೊದ್ಲು ಹೆಂಗ್ ತಿಂತಿದ್ನಿರಿ, ಕಾಲ ತಿಂದಾರ್ಗಸ್ತಿದ್ದೆ. ಈಗ ಊಟ ಸೇರ್ವಲ್ತು, ಮತ್ತು ಊಟ ಕಡಿಮೆ ಆಗಿಲ್ಲ ಅಂತಾಳೆ. ಹಿಂಗ್ ಕಣ್ಣು ಹಾಕಿ ನಾನು ಹೊಟ್ಟೆ ಕೂಳ ಹೋಗ್ವಲ್ತ್ರಿ. ಯಾಕ ಏನ ಸೊರಗೆ ಬಿಟ್ಟನ್ರಿ ಡಾಕ್ಟ್ರ? ಗೊತ್ತನ್ರಿ, ಮೊದಲು ಎಷ್ಟು 90 kg ಮ್ಯಾಗಿದ್ದೆ, ಈಗ ನೋಡ್ರಿ 5-6 kg ಇಳಿದು ಬಿಟ್ಟನಿ. ಅಯ್ಯೋ ಸೊರಗಿ ಸಾರಿ ಕಾಯಿ ಹಾಕಿನ್ರಿ. ಮೊದಲು ಹಾಕೊಂತಿದ್ದಿ ಜಂಪರ್ ಎಲ್ಲ ಈಗ ಲೂಸ್ ಆಕವ್ರಿ ಡಾಕ್ಟ್ರ, ಭಾರಿ ಲೂಸ್ ಆಗತ್ತಾವು. ಈ ಕಲ್ಲೋಗ ಒಂದ್ ಜಂಪರ್ ಹೊಲ್ಯಾಕ ಕೊಡಾಕ್ ಹೋಗ್ಬೇಕಾಗಿತ್ರಿ. ಈಗ ಹೊಲ್ಯಾಕ ಕೊಡಾಕ್ ಹೊಂಟೆ ಅಂದ್ರೆ ಮತ್ತೆ ಈಗ ಅತಿ ಜಂಪರ್ ಎದನ್ ಒಯ್ಲಿ ಅನ್ನೋದು ಗೊತ್ತಾಗವಲ್ತು. ಏನ್ ದಪ್ಪಕ್ಕನೆ ತೆಳಗಿರ್ತಾನೆ ದಪ್ಪಕ್ಕನೆ, ಅದಕ್ಕೆ ಗೊತ್ತಾಗವಲ್ತ್ರಿ ಎದನ್ನ ಅತಿ ಕೊಡ್ಲಿ ಅಂತೇಳಿ. ಗೊತ್ತನ್ರಿ ಡಾಕ್ಟ್ರ, ಈಗ ಅನ್ನೋ ಹಂಗ ನಾ ಏನ್ ಎಗ್ಳರಿ ತಿನ್ನುದಿಲ್ರಿ ಡಾಕ್ಟ್ರ. ಊಟ ಬಾಳ ಕಟಿ ಆಗೈತಿ. ಏ ಅಡ್ನಾಡಿ, ನಿನ್ ಜಂಪರ್ ಲೂಜು ಬಿಗಿ ಆಗಿದ್ದ, ಅವ್ರ ಮುಂದೆ ಯಾಕೆ ಹೇಳಕತ್ತೀಯೋ? ಡಾಕ್ಟರ್ ಮುಂದ್ ಸುಳ್ಳು ಹೇಳ್ಬಾರ್ದು ಬಿಡು. ಡಾಕ್ಟರ್ ಮುಂದ್ ಸತ್ಯನೇ ಹೇಳ್ಬೇಕಂತ ಡಾಕ್ಟ್ರ. ಹೌದ್ರಿ, ಡಾಕ್ಟರ್ ಮುಂದ್ ಸುಳ್ಳು ಹೇಳ್ಬಾರ್ದು. ಹೌದಿಲ್ರಿ ಡಾಕ್ಟ್ರ? ಆಮೇಲೆ ಡಾಕ್ಟ್ರ, ಈಗ ಮೊದ್ಲಿನ ಜಂಪರ್ ಎಲ್ಲ ಎದ್ಯಾಗೆಲ್ಲ ಸೈಲ್ ಹಾಕಿದ್ವು, ಇದು ಬಿಗಿ ಹಾಕಿದ್ವು, ಈಗ ಸೈಲ್ ಆಗತ್ತಾವ್ರಿ. ತೋಳಾಗೆಲ್ಲ ಲೂಸ್ ಆಗತ್ತಾವು. ಅದಕ್ಕೆ ಈ ಕಲ್ಲವನ್ ಕಡೆ ಹೊಲ್ಯಾಕ ಕೊಟ್ರ ಈಗ ಓಸ್ ಹಿಡಿಸ್ಕೊಂಡ್ ಬರ್ಬೇಕಂತ ಮಾಡೇನ್ರಿ. ನಮ್ರ ಕಲ್ಲವಂತದಾಳ್ರಿ, ಜಂಪರ್ ಹೊಲಿತಾಳ್ರಿ, ಎಂತ ಚಂದ ಹೊಲಿತಾಳ. ನಿಮ್ ಹೆಂಗಸರಿಗೂ ಹೇಳ್ರಿ, ನಮ್ರ ಕಲ್ಲವಂತದಾಳ, ಆಕಿನ ಹೊಲಿತಾಳ, ಆಕಿ ಕೈಯಾಗ ಕೊಡ್ರಿ ಅಂತೇಳಿ. ಭಾಳ ರೊಕ್ಕನೂ ತಗೊಳೋದಿಲ್ರಿ ಡಾಕ್ಟ್ರ. 150 ರೂಪಾಯಿ ತಗೋತಾಳ ಅಷ್ಟೇ. ಆಮೇಲೆ 200 ರೂಪಾಯಿ 250 ಡಿಸೈನ್ ಹೇಳಿದ್ರೆ ತಗೋತಾಳ. ಈಗ ನಿಮ್ಮ ಹೆಂಗಸರು ಏನ್ ಡಿಸೈನ್ ಮಾಡ್ಸಂಗ್ ಕಾಣಂಗಿಲ್ಲ, ಅವ್ರ ಬಾಳ ಅಂದ್ರೆ 150 ರೂಪಾಯಿ ಹೊಲಿತಾಳ. ಅಸ್ತರಿಕಿನ ಹಾಕ್ತಾಳ. ಅಸ್ತರಿ ನಿಮ್ಮ ಹೆಂಗಸರು ಕೊಡೋದು ಬೇಡ ಹೇಳ್ರಿ. ಅಂದಂಗ ಕರಗದ್ರ ಬೆಳಗಿದ್ರು ಚಂದ ಕಾಂತ ಜಂಪರ್, ಕರಗಿದ್ರು ಚಂದ ಕಾಂತಾವ. ಒಟ್ಟು ಇವ್ರ ಎಲ್ಲಾ ತರ ಜಂಪರ್ ಹೊಲಿತಾಳ ನೋಡ್ರಿ ಕಲ್ಲವ್ವ. ನಿಮ್ಮ ಕಿಲಿಕಿನಿಗೆ ಬರ್ತಾರಲ್ರಿ ಪೇಷಂಟ್ಗಳು, ಅವ್ರಿಗೂ ಒಟ್ಟು ಹೇಳ್ಬಿಡ್ರಿ ಕಿಲಿಕಿನಿಗೆ ಬಂದಾಗ ಹಿಂಗ ಜಂಪರ್ ಹೊಲಿಯಾರದಾರ ಬೇಕಾರ್ ಕೊಡ್ರಿ ಅಂತೇಳಿ. ಒಂದೀಟ ಅಡ್ವರ್ಟೈಸ್ಮೆಂಟ್. ಅದಕ್ಕೆ ಕಿಲಿಕಿನಿ ಬರ್ತಿದ್ದೆ, ತಲೆ ಬಾ ಹೊಡ್ಯಾತಿತ್ರಿ ಡಾಕ್ಟ್ರ, ಅದಕ್ಕೆ ಇಲ್ಲಿಗೆ ಬಾ ಅಂತೇಳಿ ಇವ್ರನ್ನ ಕರ್ಕೊಂಬರಕ್ ಕಳ್ಸಿದ್ನಿರಿ. ಆಗ್ಲಿ, ಏನ್ ತೊಂದರೆ ಇಲ್ಲ. ಏನ್ ತಿಂತೀರಮ್ಮ ರಾತ್ರಿ? ಏನ್ ತಿಂದ್ರಿ? ನಾನ್ರಿ ಡಾಕ್ಟ್ರ, ಮೊದಲು ನೋಡ್ರಿ ಒಂದ 4 ಇಲ್ಲ 4 ರೊಟ್ಟಿ ಎಲ್ಲ ತಿಂತಿದ್ದೆ. ಈಗ ನೋಡ್ರಿ ಡಾಕ್ಟ್ರ, ಏನಾಗೈತೆ ಗೊತ್ತಿಲ್ಲ, 3 ರೊಟ್ಟಿ ಆಮ್ಯಾಗ ಬಹಳ ಪಲ್ಯ ಏನಾರ ರುಚಿ ಇತ್ತಪ್ಪ ಅಂದ್ರೆ ಇನ್ನೊಂದು ರೊಟ್ಟಿ ತಗೋತೇನೆ, ಇಲ್ಲ ಅಂದ್ರೆ ಇಲ್ರಿ ಅಷ್ಟೇ ಡಾಕ್ಟ್ರ. ಅನ್ನ ಒಂದ್ ಗಂಗಾಳ ಫಸ್ಟ್ ನೀಡ್ಕೋತೇನೆ, ಬೇಕಂದ್ರೆ ಮ್ಯಾಗ ಒಟ್ಟು ನೀಡ್ಕೋತೇನೆ. ಈಗ ಬೇಡಪ್ಪ ಅಂದ್ರೆ 1 ಗಂಗಾಳ ಅನ್ನ ಉಣ್ತೇನೆ. 3 ರೊಟ್ಟಿ 1 ಗಂಗಾಳ
ಅಲ್ಲಮ್ಮ ವಯಸ್ಸಾದ್ಮೇಲೆ ಸ್ವಲ್ಪ ಊಟ ಕಂಟ್ರೋಲ್ ಇರ್ಬೇಕು. ಅಯ್ಯ ಡಾಕ್ಟ್ರ ಊಟ ಕಂಟ್ರೋಲ್ ಇರ್ಬೇಕು ಅಲ್ರಿ ಡಾಕ್ಟ್ರ. ಇದಲ್ಲ ನೋಡ್ರಿ 4 ರೊಟ್ಟಿ ತಿನ್ನಕ್ಕೆ 3 ತಿನ್ನತೀನಿ, 7-8 ದೋಸೆ ತಿನ್ನಕ್ಕೆ 5 ತಿನ್ನಕತ್ತೀನಿ, 2 ಗಂಗಾಳ ಅನ್ನ ಉಣ್ಣಕ್ಕೆ 1 ಗಂಗಾಳ ಉಣ್ಣಕತ್ತೀನಿ. ಶುಗರ್ ಏನಾರ ಐತೇನಮ್ಮ? ಶುಗರ ಶುಗರ್ ಅಂದ್ರೆ ಏನ್ರಿ? ಹುಚ್ಚಮೂಳಿ ಸಕ್ರಿ. ಸಕ್ರೆ ಏನ್ರಿ ಡಾಕ್ಟ್ರ? ಐತಿ ಮೊನ್ನೆರ ಸಂತ್ಯಾಗ 3 ಕಿಲೋ ಸಕ್ರಿ ತರ್ಸೇನಿ. ಬೇಕಂದ್ರೆ ಬೆಲ್ಲನೂ ಇತ್ತವ್ರಿ ನಮ್ಮ ಮನ್ಯಾಗ. ಅಲ್ಲ ನಿಮ್ಗೆ ಪೀಚ್ ಕೊಡ್ತಿದ್ವಲ್ಲ, ಸಕ್ರಿ ಬೇಕಾ ಈಗ? ಓ ಪಾಪ ಮನ್ಯಾಗ ಸಕ್ರಿ ಬೇಕಾಗಿತ್ತೇನ್ರಿ? ಈಗಿನ ಹೋಗ ಒಂದ್ 2 ವಾಟೆ ಸಕ್ರಿ ಹಾಕೊಂಬಂದು ಹಾಳ ಕಟ್ಟಿ ಕೊಡು ಡಾಕ್ಟ್ರಿಗೆ, ಪಾಪ ಬೇಕಂತ. ಐತೆ ತೋರಿ ಡಾಕ್ಟರ್, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಶ್ರಾವಣ ತಿಂಗಳಲ್ಲ, ಈಗ ಸ್ವೀಟ್ ಜಾಸ್ತಿ ಅಲ್ರಿ ಮಾಡೋದು, ಹಂಗಾಗಿ ಸಕ್ರಿ ಬೆಲ್ಲ ಎಲ್ಲ ಈಡೈ ತರ್ಸಿಟ್ಟಿರ್ತೇವ್ರಿ. ಶಾಂತಕ್ಕ, ಸಕ್ರಿ ಅಂದ್ರೆ ಮನ್ಯಾನ ಸಕ್ರಿ ಅಲ್ಲ, ದೇಹದಾಗ ಸಕ್ರಿ ಕಾಯಿಲೆ ಐತಿ ಅಂತ ಕೇಳಕತ್ತಾರ. ಇಲ್ರಿ ಡಾಕ್ಟರ್, ಸಕ್ರಿ ಕಾಯಿಲೆ ಗೀಲೆ ಇಲ್ರಿ, ಆರಾಮದೇನಿ ನೋಡ್ರಿ, ಅಗ್ಗದಿ ಆರಾಮದೇನಿ. ನಾ ಏನ್ ಸ್ವೀಟ್ ಏನ್ ಎಗ್ಳಾರೆ ತಿನ್ನಕ್ಕೆಲ್ಲ ಮಾಡಕ್ಕೆಲ್ಲ. ಹೋಳಿಗೆ ಮಾಡಿದ್ರೆ ಭಾಳ ಅಂದ್ರೆ 4 ಹೋಳಿಗೆ ತಿಂತೇನೆ, ಅದು ಈಡಕ್ಕೆ ತುಪ್ಪ ಹಾಕೊಂಡ. ನಂಗೆ ತುಪ್ಪ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಇನ್ನು ಸೀದ್ ಕೇಸರಿ ಭಾತ ಅಂತ ಇಂಥವು ಶಾವಿಗೆ ಪಾಯಸ ಇಂಥವೇನ್ರ ಮಾಡಿದ್ರೆ ಒಂದೊಂದು ಬಟ್ಲ ತಿಂತೇನೆ ಅಷ್ಟೇ. ಸ್ವೀಟ್ ಭಾಳ ತಿನ್ನಂಗಿಲ್ರಿ. ಇನ್ನು ಬೋಂದೆ ಕಾಳ ಒಂದು ಮುಷ್ಟಿ ಅಷ್ಟು ಹಾಕೋತೇನೆ. ಇನ್ನು ಬೋಂದೆ ಉಂಡೆ ಆದ್ರೆ 1-3 ತಿಂತೇನೆ ಅಷ್ಟೇ, ಭಾಳ ತಿನ್ನಂಗಿಲ್ರಿ. ಹಂಗಾಗಿ ನಮ್ಗೆ ಶುಗರ್ ಗಿಗರ್ ಅಂತದು ಬಂದಿಲ್ರಿ ಡಾಕ್ಟ್ರೆ. ಅಲ್ಲಮ್ಮ ವಯಸ್ಸಾದ್ಮೇಲೆ ಸ್ವೀಟ್ನ ಭಾಳ ಕಂಟ್ರೋಲ್ ಮಾಡ್ಬೇಕು ನೀವು. ಊಟದೊಳಗೂ ಕಂಟ್ರೋಲ್ ಆಗ್ಬೇಕು, ಸ್ವೀಟ್ ಒಳಗೂ ಕಂಟ್ರೋಲ್ ಆಗ್ಬೇಕು. ಹೋಳಿಗೆ ಮಾಡಿದ್ರೆ ಒಂದೇ ಒಂದು ತಿನ್ನಿ. ಆಮೇಲೆ ಈ ಮನೆಯಲ್ಲಿ ರಾತ್ರಿ ಊಟ ಏನು ಮಾಡ್ರಿ, 2 ಚಪಾತಿ ಇಲ್ಲ 1-2 ರೊಟ್ಟಿ, ಸ್ವಲ್ಪ ಅನ್ನ ಊಟ ಮಾಡ್ರಿ. ಊಟದೊಳಗೆ ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ಅಯ್ಯಯ್ಯ ಬಾಯ ಮಣ್ಣಕ್ಕೊಂಡು ಬದುಕಿ ಏನಾಗಬೇಕಾಗಿತ್ರಿ ಡಾಕ್ಟ್ರ? ಆ ಹೋಳಿಗೆ ಅಂದ್ರೆ ಪಂಚ ಪ್ರಾಣ್ರಿ. ಹಂಗ ಮೊದಲು ಅಡ್ಡಾಡ್ಕೊಂತನ ತಿಂದ್ಬಿಟ್ಟಿರ್ತಿದ್ದೆ ರೀ ಹೋಳಿಗೆ. 4-5 ಮಾಡ್ಕೊಂತನ 3-4 ಹೋಳಿಗೆ ತಿಂದಿರ್ತಿದ್ದೆ. ಈಗ ಹಂಗಿಲ್ರಿ, ಇವ ಬಿಡಾಡ್ಯಾರ ಮಾಡ್ತಾವ, ಬಿಣ್ಣಾಣಿಗಿತ್ತಾರ ಇವು ಮಾಡಾಕತ್ತಾವ, ತಂದು ಪಡ್ಸಲ ಗೇಟ್ ಕೊಡ್ತಾವ, ಒಟ್ಟು ತಿಂತೇನಿ. ಡಾಕ್ಟ್ರ ಹಂಗೂ ಊಟ ನಮಗೆ ತೀರಾ ಬಿಡಕ್ಕಾಗಲ್ರಿ ಬಾಯ ಮಣ್ಣಕ್ಕೊಂಡು. ನೋಡ್ರಿ ಡಾಕ್ಟ್ರ, ನಾ ತಿನ್ನಾಕಂತೇಳಿ ಬದುಕಿರೇಕಿ, ತಿಂದು 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 ತಿಂದೆ ನಾನು ಸಾಯ್ಬೇಕನ್ನಕ್ಕೆ ನೋಡ್ರಿ. ಅಲ್ಲ ನೀವು ಹಿಂಗೆ ಮಾತಾಡಿದ್ರಿ ಹೆಂಗಮ್ಮ? ಹೋಗ್ಲಿ ಬಿಡ್ರಿ. ಈಗ ಏನಾಗ್ತೈತಮ್ಮ? ತೆಲಿನೂ ಹಾಕತ್ತತೆ? ಹ್ಞೂನ್ರಿ ಡಾಕ್ಟ್ರ, ತೆಲ್ಲು ಹಾಕತ್ತತಿ. ಕಣ್ಣು ಒಂದ್ಸಲ ಪರೀಕ್ಷೆ ಮಾಡಿಸಿರಿ? ಕಣ್ಣು ಪರೀಕ್ಷೆ ಮಾಡಿಸಿಲ್ರಿ ಡಾಕ್ಟ್ರ. ಒಂದ್ಸಲ ಕಣ್ಣು ಟೆಸ್ಟ್ ಮಾಡಿಸ್ಬಿಡ್ರಿ. ಈ ತಲೆನೋವು ಒಂದೊಂದ್ಸಲ ಚಸ್ಮಾಕ್ಕೂ ಬಂದಿರ್ತೈತ್ರಿ. ತಲೆ ಚಸ್ಮಾ ಬಂದಿತ್ತಪ್ಪ ಕಣ್ಣಿಗೆ ಅಂದ್ರೆ ತೆಲ್ನೋವು ಬರ್ತೈತ್ರಿ. ಅದಕ್ಕೆ ನಾ ಏನಂತೀನಿ, ಒಂದ್ಸಲ ಕಣ್ಣು ಟೆಸ್ಟ್ ಮಾಡಿಸ್ರಿ. ಈಗ ಸದ್ಯಕ್ಕೆ ತೆಲ್ನೋವು ಕಡಿಮೆ ಆಗ ಒಂದು ಟ್ಯಾಬ್ಲೆಟ್ ಅಷ್ಟು ಕೊಟ್ಟಿರ್ತೇನೆ, ಪೇಯ್ನ್ ಕಿಲ್ಲರ್. ನೀವು ಒಂದ್ಸಲ ಹೋಗಿ ಕಣ್ಣು ಟೆಸ್ಟ್ ಮಾಡಿಸ್ರಿ. ಹಂಗಂತೀರ? ಚಸ್ಮಾ ಹಾಕೊಂಡ್ರೆ ಮೂಗಿನ ಮ್ಯಾಗ ಒಂಥರ ಗುಳುಗುಳು ಅಂತೈತ್ರಿ ಡಾಕ್ಟ್ರೆ. ಈ ಚಸ್ಮಾ ಗಿಸ್ಮಾ ಬರ್ದಂಗೆ ಏನಾರ ಔಷಧ ಕೊಡ್ರಿ. ಈ ಚಸ್ಮಾ ಹಾಕೊಳಕ್ ಆಗಲ್ರಿ ಡಾಕ್ಟ್ರೆ, ಒಂಥರ ಅನಸ್ತತಿ, ಚಂದ ಕಾಣಂಗಿಲ್ಲ ನಾನು. ಹುಚ್ಚಮೂಳಿ, ಅಲ್ಲ ಗಿಡ್ಮುಳಿ, ನೀ ಈಗ ಚಂದ ಕಂಡು ಏನಾಗಬೇಕಾಗೈತಿ? ಚಂದ ಕಾಣಂಗಿಲ್ಲ ಅಂತ ಅಲ್ಲ, ವಯಸ್ಸಿನ ಹುಡುಗಿಯಾರು ಸಣ್ಣ ಸಾಲಿಗೆ ಹೋಗೋ ಹುಡುಗರೆಲ್ಲ ಹಾಕೊಳಕತ್ತಾವ ಮಕ್ಕಳು ಚಸ್ಮಾನ. ನೀನು ಚಂದ ಕಾಣಂಗಿಲ್ಲ ಅಂತ. ಏನ್ ಡಾಕ್ಟ್ರ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಯ್ದು ಕಣ್ಣು ದವಾಖಾನ್ಯಾಗ ಕಣ್ಣು ಕೀಳಿಸೇ ತೊಗೊಂಬರ್ತೇನೆ ಕಿನ್. ನೋಡಿದ್ರಿ ಡಾಕ್ಟ್ರೆ ಹೆಂಗ್ ಮಾತಾಡ್ತಾರೆ? ಸರಿಮ್ಮ, ಏನು ತೊಂದರೆ ಇಲ್ಲ. ನಾ ಪೇನ್ ಕಿಲ್ಲರ್ ಗುಳಿಗೆ ಬರ್ದು ಕೊಡ್ತೀನಿ ಗೌಡ್ರ ಕೈಯಾಗ. ಇಲ್ಲ ಹೋಗ್ತದಾರ್ಯಾಗ ಅಲ್ಲೇ ಮೆಡಿಕಲ್ ಶಾಪಿಗೆ ಅವರು ಬರ್ಬೇಕಲ್ಲ, ಅಲ್ಲೇ ಏನನ್ನ ಕೊಡಿಸಿ ಕಳಿಸ್ತೀನಿ ತಗೋರಿ. ಹ್ಞೂನ್ರಿ ಡಾಕ್ಟ್ರ. ಡಾಕ್ಟರ್ ಬಿಟ್ಟು ಪೀಚ್ ಕೊಟ್ಟು ಗುಳಿಗೆ ತೊಗೊಂಬರ್ತೇನೆ ತಡಿ. ಡಾಕ್ಟ್ರ್ ಹೋದ್ರೆ ಐತ್ರೆ ನಂದು ಇದು ಪಲಂಗ್ ಮ್ಯಾಗ ಒಂದು ಸೀರೆ ಕವರ್ ಇಟ್ಟೆ ನೋಡಿ ತುಂಬ. ಅದ್ರಾಗ ಒಂದು ಸೀರೆ ಐತಿ, ಜಂಪರ್ ಐತಿ, ಹೊಸ ಹೊಲ್ಯಾಕರ ಕೊಟ್ಟು ಬರ್ತೇನೆ ಹೋಗಿ. ಮತ್ತೇನು ಮಾಡೋದು, ಖಾಲಿ ಕುಂದ್ರ ಬದ್ಲಿ ದೀಪಾವಳಿ ಹಬ್ಬಕ್ಕೆ ಗದ್ಲಕತ್ ಮತ್ತೆ ಹೊಲ್ದು ಕೊಡೋದಲ್ಲಕ್ಕೆ ದೌಡ. ಈಗ ಹೋಗಿ ಕೊಟ್ಟು ನಂದ್ರೆ ದಡ ಅಷ್ಟೊತ್ತಿಗೆ ಹೊಲ್ದು ಹೊರ ಕೊಡ್ತಾಳೆ. ಅತ್ತೇರ ನಂದು ಜಂಪರ್ನ ಹೊಲ್ಯಾಕ ಕೊಟ್ಟಿದ್ದೆ, ತರಾಕ್ ರೊಕ್ಕ ಬೇಕಾಗಿತ್ರಿ. ಜಂಪರಿಗೆ ರೊಕ್ಕ ನಿನ್ ಗಂಡ ಕಡೆ ಇಸ್ಕೋಬೇಕು ಬೇಡ? ಆಯ್ತು, 100 ರೂಪಾಯಿ 200 ರೂಪಾಯಿ? ಅತ್ತೇರ 2,500 ರೀ. 2,500? ಅಯ್ಯೋ ದೇವ್ರೆ, ಏನ ರೇಷ್ಮೆ ಸೀರೆ ತಗೊಂಬಂದಿ? ಏನ 2,500 ಜಂಪರ್ ಹೊಲ್ಯಾಕ ಮಸ್ಕಿರಿ ಮಾಡಕತ್ತೇನ? ಎದ್ದೇಳನ? ಹ್ಞೂನ್ರಿ ಅತ್ತೇರ, ವರ್ಕ್ ಮಾಡ್ಸೀನಿ ಇಲ್ಲೆಲ್ಲ ತೋಳಿಗೆ, ಕುಂದನ್ ವರ್ಕ್ ಹಾಕ್ಸೇನಿ, ಬೀಡ್ಸ್ ಹಾಕ್ಸೇನಿ, ಎಂಬ್ರಾಯ್ಡ್ರಿ ಮಾಡ್ಯಾರ, ಡಿಸೈನ್ ಮಾಡ್ಯಾರ, ಬೆನ್ನಾಗೆಲ್ಲ ಅದಿದು ಏನಂತಾರಲ್ಲಪ್ಪ ಅದು ಗೊಂಡೆ ಕಟ್ಸೇನಿ, ಆಮೇಲೆ ಬೀಡ್ಸ್ ಹಾಕ್ಸೇನಿ, ಥ್ರೆಡ್ಡಿಂಗ್ ವರ್ಕ್ ಮಾಡ್ಸೇನಿ. ಅದಕ್ಕೆ ಅದು ಸೀರೆಗೆ ಪ್ಲೇನ್ ಐತಲ್ಲ, ಆ ಬ್ಲೌಸ್ ಗ್ರ್ಯಾಂಡ್ ಇದ್ರೆ ಚೆನ್ನಾಗಿ ಕಾಣಿಸ್ತೈತಿ. ಅದ್ರದ್ದು 2,000 ರೂಪಾಯಿ ಗ್ರ್ಯಾಂಡ್ ಬ್ಲೌಸಿಂದ, ಇದು 500 ರೂಪಾಯಿ. ಅದ್ರದ್ದು ಹೊಲ್ದಿದ್ದು ಕೂಲಿ, ಹೊಲ್ದಿದ್ದು ಕೂಲಿ 2,200, ಇನ್ನೊಂದು ಬ್ಲೌಸ್, ಒಟ್ಟು 2 ಜಂಪರಿಗೆ. ಅಲ್ಲ ಪ್ಲೇನ್ ಐತೆ ಅಂದ್ರೆ ಅದೇ ಮೊನ್ನೆ 800 ರೂಪಾಯಿ ಕೊಟ್ಟು ಒಂದು ಹಳದಿ ಸೀರೆ ತಂದಲ್ಲ ಅದ? ಹ್ಞೂನ್ರಿ ಐತಾರ. ಅಯ್ಯೋ ನಿನ್ನ ಹೆಣ ಎತ್ಲಿ, ನೀನು ಹೋದಾರ ಹೋದಂಗ ಆಲಿ, ನಿನ್ನ ದುರ್ಗ ಹಾಯ್ಲಿ, ನಿನ್ನ ಸಿದಿಗೆ ಕಡೆ ಸಿಂಗಾರ ಮಾಡ್ಲಿ, ನಿನ್ನ ಸುಡಗಾಡ ಸುಣ್ಣ ಸುರಿಬಲ್ಲಿ, ನಿನಗೇನ ಬಂದೈತಿ ದುರ್ಗಿ? ಅಲ್ಲ ನಿನ್ನ ಬಾಯಾಗನ ರೊಟ್ಟಿ ಹಾಕ್ಲಿ 800 ರೂಪಾಯಿ ಸೀರೆಗೆ 2,500 ಜಂಪರ, 2,500 ರೂಪಾಯಿ ಜಂಪರ. ಒಟ್ಟಿಗೆ ಅನ್ನ ತಿನ್ನೋರು ಮಾಡೋ ಕೆಲಸ ಅಲ್ಲೇ, ಒಟ್ಟಿಗೆ ಅನ್ನ ತಿನ್ನೋದಲ್ಲ ಬಿಡ
2,500 ಆದ್ರ ಚಂದನ ಕಮ್ಮನ್ ಸೀರೆ ಬರ್ತಿತ್ತಲ್ಲ ನಿನ್ನ ದುರ್ಗ ಹಾಯ್ಲಿ ಈಟ ಜಂಪರಿಗೆ 2,500 ಅಂತೀಯಲ್ಲ ಅತ್ತೇರ ವರ್ಕ್ ಮಾಡ್ಯಾರ ಅವ್ರ ನಿನ್ನದು ವರ್ಕ್ ಮಣ್ಣಾಲಿ ನಾವ್ ₹1 ಕೊಡದಲ್ ಬಿಡ ನಾವ್ ₹1 ಕೊಡದ ಅಲ್ಲೇ ನಿನ್ನ ಗಡ ಕಡೆ ಹೋಗು ಪಗಾರ ಬಂದ್ಬಿಟ್ಲೆ ನಿಮ್ ಕೈಗೆ ಕೊಡ್ತಾರ ನೀವು ನೋಡಿದ್ರೆ ಕೊಡಲ್ಲ ಅಂತೀರಿ ಯಾರನ್ ಕೇಳಿ ಕೊಟ್ಟಿ ನೀನು 2,500 ಜಂಪರ್ ಹೊಲ್ಯಾಕ ಅತ್ತೇರ ಅದಕ್ಕೆ ಗ್ರ್ಯಾಂಡ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತತಿ ಇಲ್ಲ ನೀ ಹಿಂಗ್ ಮಾಡಿದ್ರೆ ಮೆಂತ್ಯಾನ್ ಇಡಲ್ಲ ನೀ ಮೆಂತ್ಯಾನ್ ತೆಗದೇ ಬಿಡ್ತೀನಿ ನೀನು ತೆಗದೇ ಬಿಡ್ತಿ ನಿನಗೆ ಏನು ಬಂದತ್ತೆ ಅಂತ ಹೇಳವ ನಾನು ಅಂತನ್ನ ಅಯ್ಯೋ ಶಾಂತಕ್ಕ ಹೋಲ್ ಬಿಡ ಯವ್ವ ಈಗಿನ ಕಾಲದ ಹುಡುಗ್ಯಾರ ಹಂಗ ಏನ್ ಮಾಡಕತ್ತಿ ಕೊಡು ಹೋಲ್ ಎತ್ತಾಗ ಏ ಹಡಿಬಿಟ್ಟಿ ಗಿರ್ಜಿ ಒಬ್ಬೇಕದಾಳಂದ್ಲೆ ಸುಸಿ ನನಗ 3 ಮಂದಿ ಅದಾರ ಈಕೆ 2,500 ಹೊಲ್ಸಿದ್ರ ಇನ್ನೊಬ್ಬಿ ಕಿಕ್ಕಿಗಿಂತ ಸಣ್ಣಕ್ಕೆ ಆಕಿ ಇನ್ನೊಟ್ಟು ಫ್ಯಾಷನ್ ಮಾಡಿ 3,000 ಹೊಲಿಸ್ತಾಳ ಆಕಿ ಇನ್ನೊಬ್ಬಿಕ್ಕಿ ಇವ್ರಿಬ್ರಿಗಿಂತ ನಾನೇನು ಕಡಿಮೆ ಅಂತೇಳಿ ಇನ್ನೊಟ್ಟು ಫ್ಯಾಷನ್ ಮಾಡಕ್ ಹೋಗಿ ಆಕಿ 4,000 ಹೊಲಿಸ್ತಾಳ ದೊಡ್ಡಕ್ಕೆ ಅವಾಗ ಎಲ್ಲಿ ಹೋಗ್ಲೇವ ನಾನು ಒಬ್ಬೇಕೆ ಇಬ್ರೆ ಏನ ಒಂದ ಸಸಿ ಇದ್ರ ಕೊಟ್ಟ ಹಾಳೆ ಕೈ ತಕ್ಕೋಬಹುದು ಇವ್ರ ಪೈಪೋಟಿ ಮೇಕಿಂಗ್ ಮಾಡಕತ್ರ ಅದಕ್ಕ ಈಕಿಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅವ್ರಿಬ್ರು ಹೆಚ್ಚ ತಗೋತಾರ ಇನ್ನೇನು ಅವ್ರಿಬ್ರು ಹೊಲ್ಯಾಕ ಕೊಡೋದಿಲ್ಲ ಅದಕ್ಕ ಈಗ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡಕ್ ಆಗೋದಿಲ್ಲ ಈ ಹಡಿಬಿಟ್ಟು ಯಾರನ್ನ ಕೇಳ್ಕೊಟ್ಲಿಕ್ಕೆ ಏನಾರ ಮಾಡ್ಕೊಲ್ಲ ₹1 ಕೊಡೋದಿಲ್ಲ ಅತ್ತೇರ ಅದೇನ ಅಂತಾರಲ್ಲ ಊದದ್ ಬಿಟ್ಟು ಬಾರ್ಸತ್ ತಗೊಂಡ್ರ ಅಂತೇಳಿ ಅತ್ತೇರ ನಿಮ್ ಕಾಲ್ ಬೀಳ್ತೀನಿ ಬಿಡೇನು ನಿಮ್ಮ ಪಾದ ಅಂತ ಆಡ್ಬೇಕಾದ್ರೆ ಹೇಳ್ತೀನಿ ಅಕ್ಕ ನಂಗೆ ಕಾಲ್ ಬೀಳ್ತೀನಿ ಜಪ್ಪರಿ ರೊಕ್ಕ ಕೊಡ್ರಿ ಅತ್ತೇರ ಇದು ಒಂದೇ ಸಲ ಕೊಡ್ತೇನೆ ಇನ್ನೊಂದ್ಸಲ ಹಿಂಗ್ ತುಟ್ಟಿ ಜಂಪರ್ ಹೊಲ್ಸಿದ್ರೆ ನಿನಗೆ ಮತ್ತೆ ಇಕ್ಕರ್ಸೇ ಬಿಡ್ತೇನೆ